ಬ್ರೇಕ್ನ ನಂತರ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಕಂಪೇರ್ ಮಾಡಿಕೊಂಡಿದ್ದಾದರೆ ರಾಜ್ಯದಲ್ಲಿ ಇರುವಂತಹ ಜಾತ್ಯತೀತ ಜನತಾದಳ ಪ್ರಾದೇಶಿಕ ಪಕ್ಷದಲ್ಲಿ ಸಮಸ್ಯೆಗಳು ಕಡಿಮೆ ಇದ್ದಾವೆ. ನಿಖಿಲ್ ಕುಮಾರಸ್ವಾಮಿ ಆ್ಯಕ್ಟಿವ್ ಆಗಿ ಸಂಘಟನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಗರದ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಕಾರ್ಯಕರ್ತರಿಗೆ ಬಹುದೊಡ್ಡದಾದಂಥ ಒಂದು ಆತಂಕ ಶುರುವಾಗಿದೆ. ಹಾಗಾದರೆ ಏನದು ಆತಂಕ? JDS ಇನ್ಸೈಡಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಆ ಕಾರ್ಯಕರ್ತರ ಕೂಗೇನು, ಇದನ್ನು ಕೂಡ ಹೇಳ್ತೀವಿ. ಈ ಸೆಗ್ಮೆಂಟಲ್ಲಿ ಮಿಸ್ ಮಾಡಿದೆ ನೋಡಿ. ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಗೆ ರೆಡಿಯಾಗದ ದಳಪತಿಗಳು. ಕೇಂದ್ರ ಸರ್ಕಾರದ NDA ಭಾಗವಾಗಿರುವಂತಹ ಜಾತ್ಯತೀತ ಜನತಾದಳದ ನಾಯಕರು ಈ ಬಾರಿ ಭಾಳಷ್ಟು ಆ್ಯಕ್ಟಿವ್ ಆಗಿ ಪಕ್ಷ ಸಂಘಟನೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಕೊಟ್ಟಿದ್ದಾರೆ. ಇದನ್ನು ನಾನು ಹಲವು ಬಾರಿ ಹೇಳಿದ್ದೀನಿ. ಹಾಗಂದ ಮಾತ್ರಕ್ಕೆ JDS ಅಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅಂತ ನಾನು ಹೇಳ್ತಿಲ್ಲ. ಹಲವು ಸಮಸ್ಯೆಗಳಿದ್ದಾವೆ. ಆದರೆ BJP ಮತ್ತು ಕಾಂಗ್ರೆಸ್ಗೆ ಕಂಪೇರ್ ಮಾಡಿಕೊಂಡಿದ್ದೆ ಆದರೆ JDS ಅಲ್ಲಿ ಅಷ್ಟು ದೊಡ್ಡ ಮಟ್ಟದ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. GT ದೇವೇಗೌಡರ ಸಮಸ್ಯೆ ಇದ್ದೇ ಇದೆ, ಅದನ್ನು ಭಾಳಷ್ಟು ನೆಗ್ಲೆಕ್ಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಆದರೆ ಉಳಿಕೆಯವರು ಯಾರೂ ಕೂಡ ಅಷ್ಟು ದೊಡ್ಡ ಮಟ್ಟದ ಅಪಸ್ವರ ಮತ್ತು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸಾಧಾರಣವಾಗಿ ಒಪ್ಕೊಳ್ಳುವಂಥ ಒಂದು ಕೆಲಸ ಹಲವು ಹಿರಿಯ ನಾಯಕರು ಕೂಡ ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ರಾಜ್ಯಾದ್ಯಂತ 2ನೇ ಬಾರಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಈಗ ಕಾರ್ಯಕರ್ತರಿಗೆ ಕಾಡ್ತಿರುವಂಥ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಬೆಂಗಳೂರು ಗ್ರೇಟರ್ ಬೆಂಗಳೂರು ಚುನಾವಣೆ ಫೆಬ್ರವರಿ ತಿಂಗಳಿಗೆ ನಾವು ಚುನಾವಣೆ ಮಾಡಲೇಬೇಕು, ಆ ಅನಿವಾರ್ಯತೆಯಲ್ಲಿ ನಾವಿದ್ದೀವಿ ಅನ್ನುವಂಥದ್ದನ್ನು ರಾಜ್ಯ ಚುನಾವಣಾ ಆಯುಕ್ತರು ಹೇಳಿದ್ದಾರೆ. ಒಂದು ಕಡೆ BJP ಅವರು ಪ್ರತಿದಿನವೂ ಕೂಡ ಮಲ್ಲೇಶ್ವರಮಲ್ಲಿರುವಂತಹ BJPಯ ಕಚೇರಿಯಲ್ಲಿ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆ ಗೆಲ್ಲೋದರ ಮೂಲಕವೇ ರಾಜ್ಯ ಸರ್ಕಾರಕ್ಕೆ ಒಂದು ಕಪಾಳ ಮೋಕ್ಷ ಮಾಡಬೇಕು, ರಾಜ್ಯ ಸರ್ಕಾರದ ವಿರುದ್ಧ ಜನರ ಆಕ್ರೋಶ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಸಾಬೀತು ಮಾಡಬೇಕು, ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಇಡುವುದು ಅನ್ನುವಂಥದ್ದನ್ನು ಆ ಫಲಿತಾಂಶದ ಮೂಲಕವೇ ತೋರಿಸಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ಗೆ ಇದು ಭಾಳಷ್ಟು ಪ್ರತಿಷ್ಠೆಯ ಒಂದು ಚುನಾವಣೆ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ, DK ಶಿವಕುಮಾರ್ ಅವರು ಕೂಡ ಇದ್ದಾರೆ. ಹೇಳಿ ಕೇಳಿ, DK ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ, ಈ ಚುನಾವಣೆಯನ್ನು ಗೆಲ್ಲಲೇಬೇಕು, ಕಾಂಗ್ರೆಸ್ ಹೈಕಮಾಂಡ್ಗೆ ತನ್ನ ನಾಯಕತ್ವ ಸಂದೇಶವನ್ನು ರವಾನೆ ಮಾಡಲೇಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ ಸಚಿವರಿಗೆ ಮತ್ತು ಶಾಸಕರಿಗೆ, ಮಾಜಿ ಶಾಸಕರಿಗೆ ಬೆಂಗಳೂರು ಚುನಾವಣೆ ಟಾಸ್ಕನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಚುನಾವಣೆಯನ್ನು ನಾವು ಗೆಲ್ಲಲೇಬೇಕು, ಆ ಮುಖೇನ ಗ್ಯಾರಂಟಿ ಸರ್ಕಾರದ ಒಂದು ಸತ್ತವನ್ನು BJP ಅವರ ಮುಂದೆ ಪ್ರದರ್ಶನ ಮಾಡಬೇಕು, BJP ಮತ್ತು JDS ನಾಯಕರುಗಳ ಮುಂದೆ ಪ್ರದರ್ಶನ ಮಾಡಬೇಕು. ಹೀಗಾಗಿ ಇಡೀ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಂಘಟನೆ ಚುರುಕು ಮಾಡುವಂಥ ಒಂದು ಕೆಲಸ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಮತ್ತು BJPಗೆ ಕಂಪೇರ್ ಮಾಡಿಕೊಂಡಿದ್ದೆ ಆದರೆ ಜನತಾದಳದಲ್ಲಿ ನಗರದ ಸಂಘಟನಾತ್ಮಕ ವಿಚಾರದಲ್ಲಿ ಭಾಳಷ್ಟು ಎಡವಟ್ಟುಗಳು ಆಗ್ತಾ ಇವೆ. ಇವತ್ತಿಗೂ ಕೂಡ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಒಂದು ಸಭೆ ಮಾಡಿಲ್ಲ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿರುವಂತಹ ಅಧ್ಯಕ್ಷರುಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಹಿರಿಯ ನಾಯಕರನ್ನು ಪರಿಗಣಿಸುವಂಥ ಒಂದು ಕೆಲಸ ಮಾಡ್ತಿಲ್ಲ, ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ದೊಡ್ಡ ಮಟ್ಟದ ಒಂದು ಧ್ವನಿ ಮಾಡ್ತಾ ಇಲ್ಲ. ಎಲ್ಲ ಒಂದು ಕಡೆ ಆಡಳಿತ ಪಕ್ಷದ ನಾಯಕರುಗಳ ಜೊತೆ ಬೆಂಗಳೂರು ಜವಾಬ್ದಾರಿಯನ್ನು ವಹಿಸ್ಕೊಂಡಿರುವಂತಹ ಕೆಲವೊಂದಷ್ಟು ಮುಖಂಡಗಳು ಶಾಮೀಲಾದ್ರ ಈ ಪ್ರಶ್ನೆಗಳು, ಈ ಸಮಸ್ಯೆಗಳು JDSನ ನಾಯಕರುಗಳನ್ನು ಕಾಡ್ತಾ ಇದ್ದವು. ಇದನ್ನು ಆಗಿಂದಾಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರ ಗಮನಕ್ಕೂ ತರುವಂಥ ಒಂದು ಕೆಲಸ ಆಗಿದೆ. ಅದೇ ರೀತಿ ಕುಮಾರಸ್ವಾಮಿ ಅವರ ಗಮನಕ್ಕೂ ಕೂಡ ತರುವಂಥ ಒಂದು ಕೆಲಸ ಆಗಿದೆ. ಹೇಳಿ ಕೇಳಿ 28 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹಲವು ಕಡೆ ಪಕ್ಷದ ಬಾವುಟವನ್ನು ಕಟ್ಟುವಂತಹ ಕಾರ್ಯಕರ್ತರ ಸಮಸ್ಯೆ ಇದೆ. ಆಡ್ಕೋರ್ ಕಾರ್ಯಕರ್ತರು ಸಿಗ್ತಾ ಇಲ್ಲ. ಚುನಾವಣೆಯ ಸಮಯದಲ್ಲಿ ಯಾರಿಗೊಬ್ಬರಿಗೆ ಟಿಕೆಟ್ ಕೊಡೋದು, 1000 2000 ಮತ ತಗೊಂಡ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಬಿಟ್ಟರೆ ಆತನಿಗೇನು ಡ್ಯಾಮೇಜ್ ಆಗ್ತಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದಾದರೆ ಗ್ರೇಟರ್ ಬೆಂಗಳೂರು ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಕು. ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ನಾವು ಮೈತ್ರಿಯಲ್ಲಿ ಚುನಾವಣೆ ಮಾಡ್ತೀವ, ಇಲ್ಲವೇ ಸ್ವತಂತ್ರವಾಗಿ ಚುನಾವಣೆ ಮಾಡ್ತೀವ? ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಬರುವಂತಹ ಎಷ್ಟು ವಾರ್ಡುಗಳಲ್ಲಿ ನಾವು ಅಭ್ಯರ್ಥಿಯನ್ನು ಹಾಕಬೇಕು? ಈಗಲಿಂದಲೇ ನಾವು ವಾರ್ಡುಗಳಲ್ಲಿ ಸಂಘಟನೆಯನ್ನು ಚುರುಕು ಮಾಡಬೇಕು. ಎಲ್ಲ ಪ್ರಶ್ನೆಗಳನ್ನು ಮಾಜಿ ಪ್ರಧಾನಿ ದೇವೇಗೌಡರ ಮುಂದೆನೂ ಕೂಡ ಇಟ್ಟಿದ್ದಾರೆ, ಅದೇ ರೀತಿ ಕುಮಾರಸ್ವಾಮಿ ಅವರ ಮುಂದೆನೂ ಇಟ್ಟಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರ ಮುಂದೆನೂ ಕೂಡ ಇಟ್ಟಿದ್ದಾರೆ. ನಮಗೆ ಇದು ಒಂದು ರೀತಿ ಸೆಮಿಫೈನಲ್. ಮೈತ್ರಿಯ ವಿಚಾರದಲ್ಲಾಗಿರ್ಬೋದು, ರಾಜ್ಯ ಸರ್ಕಾರಕ್ಕೆ ನಾವು ಕೊಡುವಂಥ ಒಂದು ಸಂದೇಶದ ವಿಚಾರದಲ್ಲಾಗಿರ್ಬೋದು, ಸೆಮಿಫೈನಲ್ ಮ್ಯಾಚ್. ಗ್ರೇಟರ್ ಬೆಂಗಳೂರು ಸೆಮಿಫೈನಲಲ್ಲಿ ಯಾವ ರೀತಿಯಾಗಿ ನಾವು ರೆಡಿ ಆಗಬೇಕು, ಇದನ್ನು ಮೊದಲೇ ನಿರ್ಧಾರ ಮಾಡಿ ಅನ್ನುವಂಥ ಒಂದು ವಿಚಾರಗಳನ್ನು, ಒಂದು ಅರ್ಜಿಗಳನ್ನು, ಒಂದು ಮನವಿಗಳನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮುಂದೆ
ಹಲವು ನಾಯಕರು ಮುಖಂಡರು ಇಟ್ಟಿದ್ದಾರೆ. ಹೀಗಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರಿಗೂ ಕೂಡ ಗೊತ್ತಿದೆ, ನಮಗೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಸಂಘಟನೆ ಇಲ್ಲ, ಆ ಸಂಘಟನೆಯನ್ನು ಚುರುಕು ಮಾಡಬೇಕು, ಇಲ್ಲವೇ ಮೈತ್ರಿಯಲ್ಲೇ ಮುಂದುವರಿಬೇಕು ಅಂತ. ಹೀಗಾಗಿ ಬಹುತೇಕ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇಬ್ಬರೂ ಕೂಡ ನಾವು ಮೈತ್ರಿಯಲ್ಲೇ ಚುನಾವಣೆ ಎದುರಿಸಬೇಕಾಗಿರುವಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ಇದ್ದೀವಿ, ರಾಜಕೀಯ ವಾತಾವರಣದಲ್ಲಿದ್ದೀವಿ. ಹೀಗಾಗಿ ನೀವು ಕೂಡ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳಿರೋದನ್ನು ನಾವು ಸರಿ ಮಾಡ್ತೀವಿ. ನಾಯಕರಿಗೂ ಮುಖಂಡಗಳಿಗೆ ಮತ್ತು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಜಿಲ್ಲಾಧ್ಯಕ್ಷಗಳು ಕೂಡ ಸೂಚನೆಯನ್ನು ಕೊಡ್ತೀವಿ, ಎಲ್ಲವೂ ಕೂಡ ಬಗೆಹರಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿ ಕಳಿಸಿದಾರಂತೆ. ಇದನ್ನು ಎಷ್ಟು ಮಟ್ಟಿಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರು ಬಗೆಹರಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಂದು ವೇಳೆ ಈ ಸಮಸ್ಯೆ ಮುಂದಿನ ದಿನಗಳಲ್ಲಿ ಮುಂದುವರ್ಕೊಂಡು ಹೋದರೆ ಇದು ಕಾಂಗ್ರೆಸ್ಗೆ ಹೆಚ್ಚು ಲಾಭ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತವೆ. ಹೀಗಾಗಿ ಈ ವಿಚಾರಗಳನ್ನು ಹಲವು ಮುಖಂಡರುಗಳು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಗಮನಕ್ಕೆ ಪದೇ ಪದೇ ತರುವಂತಹ ಒಂದು ಕೆಲಸವನ್ನು ಇನ್ಸೈಡಲ್ಲೇ ಮಾಡ್ತದೆ. ಇದಾಗಿತ್ತು ಇವತ್ತಿನ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮ. ಮುಂದಿನ ವಾರ ಮತ್ತಷ್ಟು ಆಫ್ ದ ರೆಕಾರ್ಡ್ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.